ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನರಸೀಪುರ ತಾಲೂಕಲ್ಲಿ ಬರುವಂತಹ ಮುಡುಕುತ್ತರೆ ಎಂಬ ಪುಣ್ಯಕ್ಷೇತ್ರದ ಬಟ್ಟಲು ಪೂಜೆ ಅಥವಾ ಪರ್ವತ ಪರಿಷೆಯ ಹರಕೆಯ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೈತ್ರ ಮಾಸದ ಕೊನೆಯ ವಾರದಂದು ಬಹಳ ವಿಜೃಂಭಣೆಯಿಂದ ಈ ಪೂಜೆ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಈ ಹರಕೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ಮಡಿಯಿಂದ ಮಾಡಬೇಕು. ಈ ಬಟ್ಲು ಪೂಜೆ ಹರಕೆ ಇರೋವಂಥವ್ರು ಇಲ್ಲಿ ಕಾವೇರಿ ನದಿಯಲ್ಲಿ ಬಂದು ಸ್ನಾನ ಮಾಡಿ ನಾವು ತಂದಿರೋ ಪಾತ್ರೆ ಸಾಮಗ್ರಿಗಳನ್ನು ಹುಣಸೆ ಹಣ್ಣಿನಿಂದ ಸ್ವಚ್ಛಗೊಳಿಸಬೇಕು. ನಾವು ಆದಷ್ಟು ಬೆಳಗ್ಗೆನೇ ಬಂದರೆ ಉತ್ತಮ. ಕಳಸ ಒಡ್ಡಕ್ಕೆ ಈ ಥರ ಒಂದು ಮಡಿ ಬಟ್ಟೆ ಹಾಕಿ ಅಕ್ಕಿ ಕಾಳನ್ನೆಲ್ಲ ಕೆಳಗಡೆ ಹಾಕಬೇಕು. ಈ ಬಟ್ಟಲು ಪೂಜೆ ಮಾಡೋಕ್ಕೋಸ್ಕರನೇ ಮಂಡ್ಯ, ಮಳವಳ್ಳಿ, ಹಾಗೆ ಕನಕಪುರ, ಚಾಮರಾಜನಗರ, ಕೊಳ್ಳೇಗಾಲ, ಅನೂರು ಈ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸುತ್ತಾರೆ ಭಕ್ತಾದಿಗಳು. ಈ ಬಟ್ಲು ಪೂಜೆ ಹರಕೆನ ಕೆಲವರು 6 ವರ್ಷ ಮಾಡ್ತಾರೆ, ಇಲ್ಲಾಂದರೆ 10 ವರ್ಷ, ಇಲ್ಲಾಂದರೆ 12 ವರ್ಷ. ಇನ್ನು ಕೆಲವರು ನಾವು ಇರೋ ತನಕನೂ ಮಾಡ್ತೀವಿ ಅಂತ ಹರಕೆ ಮಾಡ್ಕೋತಾರೆ. ಈ ಹರಕೆ ಮಾಡ್ಕೊಳ್ಳೋದ್ರಿಂದ ಕುಟುಂಬದ ಸಮೃದ್ಧಿಯಾಗಿರ್ಬೋದು, ಆರೋಗ್ಯ ಸಮಸ್ಯೆಗಾಗಿ ಹಾಗೂ ಶುಭ ಕಾರ್ಯಗಳು ನೆರವೇರಲಿ ಅಂತ, ಹಾಗೆ ಅವರ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಹರಕೆನ ಹೊತ್ಕೊಳ್ತಾರೆ. ಮತ್ತು ಮುಖ್ಯವಾಗಿ ಮುತ್ತೈದೆ ಭಾಗ್ಯಕ್ಕಾಗಿ ಈ ಹರಕೆನ ಹೊತ್ಕೋತಾರೆ. ಈ ಬಟ್ಟಲು ಪೂಜೆ ಆಚರಣೆ ಮಾಡುವ ಒಂದು ಕಾರಣವೇನೆಂದರೆ, ಪಾರ್ವತಿ ದೇವಿ ಅಮ್ಮನವರು ತಮ್ಮ ತವರು ಮನೆಯಾದ ಶ್ರೀಶೈಲ ಪರ್ವತದಿಂದ ಗಂಡನ ಮನೆಯಾದ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಗಿರಿಗೆ ಆಗಮಿಸುತ್ತಾರೆ. ಅವರು ಆಗಮಿಸುವ ಶುಭ ಸಂದರ್ಭವನ್ನೇ ಬಟ್ಟಲು ಪೂಜೆಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಬಟ್ಟಲು ಪೂಜೆಯಲ್ಲಿ ವಿಶೇಷವಾಗಿ ಅರಿಶಿನ, ಕುಂಕುಮ, ಬಾಗಿನ ಮತ್ತು ಮಡ್ಲಕ್ಕಿ ಕೊಡುತ್ತಾರೆ. ಕೋಸಂಬರಿ ಮತ್ತು ಪಾನಕ ಹಾಗೂ ಮುಖ್ಯವಾಗಿ ಕೆಲವರು ಸೀರೆಗಳು ಕೊಡ್ತಾರೆ ಮತ್ತು ಇನ್ನು ಕೆಲವರು ಬಟ್ಲುಗಳನ್ನು ಕೊಡ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಹರಕೆಗಳನ್ನ ಮಾಡ್ತಾರೆ. ಆದಷ್ಟು ಬೆಳಗಿನ ಜಾವ ಬಂದು ಮಾಡೋದ್ರಿಂದ ತುಂಬ ಅನುಕೂಲ ಇರುತ್ತೆ. ಯಾಕಂದರೆ ಕ್ರೌಡ್ ಕಡಿಮೆ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಬಂದರೆ ಬೇಗ ಪೂಜೆ ಮಾಡ್ಬೋದು. ನಾವು ಬಟ್ಲು ಪೂಜೆ ದಿನವೇ ನಾವು ಮಾಡಬೇಕು ಅಂತ ಏನಿಲ್ಲ. ಈ ಹರಕೆನ ಒಂದು ತಿಂಗಳವರೆಗೆ ನಾವು ಸೋಮವಾರ, ಶುಕ್ರವಾರ ಮಾಡ್ಬೋದು. ಒಂದು ತಿಂಗಳವರೆಗೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಸೋಮವಾರ, ಶುಕ್ರವಾರ ವಾರ ನೋಡಿ. ಅಂದರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಮುಟ್ಟಿನ ಅವಧಿಯನ್ನು ನೋಡಿಕೊಂಡು ನೀವು ತಿಂಗಳೊಳಗಡೆ ಯಾವಾಗಲಾದರೂ ಮಾಡ್ಬೋದು. ದೂರದಿಂದ ಬರೋರು ಆದಷ್ಟು ಒಂಚೂರು ಬೇಗ ಬಂದರೆ ಪೂಜೆಗೆಲ್ಲ ಅನುಕೂಲ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಬರೋದ್ರಿಂದ ಜನಗಳು ಸ್ವಲ್ಪ ಕಡಿಮೆ ಇರ್ತಾರೆ. ಹಾಗಾಗಿ ನಾವು ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಒಂದೊತ್ತಿದ್ದು ಪೂಜೆ ಮಾಡೋದ್ರಿಂದ, ಅಂದರೆ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಏಕೆಂದರೆ ಬಿಸಿಲಾದರೆ ಗಿರಿಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಒಂಚೂರು ಬೇಗ ಬಂದು ಪೂಜೆ ಮುಗಿಸಿದ್ರೆ ನಂತರ ನಾವು ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾವು ಈ ಥರ ಕಲಶ ಒಡ್ಡಿ ದೇವ್ರ ಹೆಸರು ಹೇಳಿ ಪೂಜೆ ಮಾಡಬೇಕು. 5 ಜನ ಮುತ್ತೈದೆಯರಿಗೆ ಕೊಡುವುದಕ್ಕೆ ಜೊನ್ನೆಯಲ್ಲಿ ಕೋಸಂಬರಿ, ಬ್ಲೌಸ್ ಪೀಸ್ ಮತ್ತು ಬಾಳೆಹಣ್ಣು, ಹೂವು, ಬಳೆ ಹಾಗೆ ಅರಿಶಿನ, ಕುಂಕುಮ ಇಟ್ಟು ಕೊಡಬೇಕು. ಆ ಜೊನ್ನೆಯಲ್ಲಿ ತಾಂಬೂಲ ಇಟ್ಟು ತಾಂಬೂಲದ ಜೊತೆ 1 ರೂಪಾಯಿ ಕಾಯಿನ ಹಾಕಿ ಇಡಬೇಕು. ಕೆಲವರು ಕುಟುಂಬದಲ್ಲಿ 3 ಸೀಟು ಮಾಡೋ ಅಂಥವ್ರು ಇದ್ದರೆ ಒಟ್ಟಿಗೆ 3 ಕಳಶ ಒಡ್ಡಿ ಪೂಜೆ ಮಾಡ್ತಾರೆ. ಕೆಲವರು 5 ಜನ ಮುತ್ತೈದೆಯರಿಗೆ ಪಾದ ಪೂಜೆ ಮಾಡ್ತಾರೆ. ಇನ್ನು ಕೆಲವರು 10 ಜನಕ್ಕೆ ಪಾದ ಪೂಜೆ ಮಾಡ್ತಾರೆ. ಅವರು ಯಾವ ಥರ ಹರಕೆ ಮಾಡ್ಕೋತಾರೆ ಅದ್ರ ಮೇಲೆ ಪೂಜೆ ಮಾಡ್ತಾರೆ. ಕೋಸಂಬರಿ ಮಾಡೋದಾದರೆ ಮನೆಯಿಂದನೇ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಬಂದು ಇಲ್ಲಿ ರೆಡಿ ಮಾಡ್ತಾರೆ. ಇನ್ನು ಕೆಲವರು ಅಲ್ಲೇ ಬಂದು ಕಟ್ ಮಾಡ್ತಾರೆ. ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋತಾರೆ. ಕಳಸಕ್ಕೂ ನಾವು ಬಿಚ್ಚಲೆ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಹಾಗೆ ಪಾರ್ವತಿ ದೇವಿ ಅಮ್ಮನವರಿಗೂ ಕೂಡ ಬ್ಲೌಸ್ ಪೀಸು ಮತ್ತು ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ನಾವು ಬಂದಾಗ ಜನಗಳು ಕಡಿಮೆ ಇದ್ದರು, ಯಾಕಂದರೆ ನಾವು 6:30ಗೆ ಬಂದಿದ್ವಿ. ಆಮೇಲೆ ಹೋಗ್ತಾ ಜನಗಳೆಲ್ಲ ಜಾಸ್ತಿ ಆದರು. ನಾವು ಪೂಜೆ ಆದಮೇಲೆ ಪಾರ್ವತಿ ದೇವಿ ಅಮ್ಮನವ್ರ ಹೆಸರು ಹೇಳಿ ತೆಂಗಿನಕಾಯಿ ಒಡೆದು ಪೂಜೆ ಮಾಡಬೇಕು. ಪೂಜೆ ನಂತರ ದೇವರಿಗೆ ನೈವೇದ್ಯ ತೋರಬೇಕು. ಕಳಸ ಪೂಜೆ ಎಲ್ಲ ಮಾಡಿದ್ಮೇಲೆ 5 ಜನ ಮುತ್ತೈದೆಯರನ್ನ ಕರೆದು ಪಾದ ಎಲ್ಲ ತೊಳಿಬೇಕು.
ನಂತರ ಅರಿಶಿನ ತಗೊಂಡು ಅವ್ರ ಕೈಗೆ ಮತ್ತು ಕಾಲಿಗೆ ಹಚ್ಚುತ್ತಾರೆ. 5 ಜನ ಮುತ್ತೈದೆಯರಿಗೂ ಸಹ ಹಚ್ಚಬೇಕು. ಮುತ್ತೈದೆಯರ ಪಾದಕ್ಕೆ ವಿಭೂತಿ ಮತ್ತು ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡ್ತಾರೆ. ನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಮಾಂಗಲ್ಯ ಪೂಜೆ ಮಾಡ್ತಾರೆ. ಈ ಥರ ಮುತ್ತೈದೆಯರು ಪೂಜೆ ಮಾಡೋದ್ರಿಂದ ಅವರಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗೂ ಕುಟುಂಬದ ಸಮೃದ್ಧಿಗಾಗಿ ಈ ಹರಕೆನ ಹೊತ್ಕೋತಾರೆ. ಮುತ್ತೈದೆಯರ ಪಾದಪೂಜೆ ಎಲ್ಲ ಆದಮೇಲೆ ಅವರಿಗೆ ಇಟ್ಟಿದ್ದಂತಹ ಜೊನ್ನೆ ಕೊಟ್ಟು ನಮಸ್ಕಾರ ಮಾಡ್ತಾರೆ. ನಂತರ ಮುತ್ತೈದೆಯರು ಅಕ್ಷತೆ ಕಾಳಾಕಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಎಲ್ಲ ತಗೊಂಡ್ಮೇಲೆ ಅವರ ಪಾದದಲ್ಲಿರುವ ಹೂಗಳನ್ನೆಲ್ಲ ಅವರು ಸೆರಗಿಗೆ ಹಾಕ್ಕೋತಾರೆ. ಈ ಥರ ಮಾಡೋದ್ರಿಂದ ನಮ್ಮ ಹರಕೆ ಪೂಜೆ ಸಂಪೂರ್ಣ ಆಗುತ್ತೆ. ನಂತರ ನಾವು ಕೊನೆಯಲ್ಲಿ ಕೈ ಮುಗಿದು ಕಳಸನ ತೆಗಿತೀವಿ. ಕಳಸಕ್ಕೆ ಇಟ್ಟಿದ್ದಂತಹ ಹೂವನ್ನು ನಾವು ತಲೆಗೆ ಮುಡ್ಕೋಬೇಕು. ಗಂಗೆಗೆ ನಾವು ವಿಭೂತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಹಾಕಿ ಪೂಜೆ ಮಾಡಿ ನಂತರ ಕಳಸದಲ್ಲಿರುವ ನೀರು ಎಲೆ ಎಲ್ಲ ನೀರಿಗೆ ಹಾಕಬೇಕು. ನಂತರ ಊದುಬತ್ತಿ ಹಚ್ಚಿ ಪೂಜೆ ಮಾಡಿ ಕೊನೆಯಲ್ಲಿ ದೇವರ ಹೆಸರು ಹೇಳಿ ಮುಕ್ತಾಯ ಮಾಡಬೇಕು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟಿಂದ ನನ್ನ ಮುಂದಿನ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ವಿಡಿಯೋದ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆ ದೇವರಾಗಿದ್ದರೆ ವಿಡಿಯೋನ ಶೇರ್ ಮಾಡಿ. ಕಳ್ಸಕ್ಕೆ ಕೊಟ್ಟಿದ್ದಂತಹ ಕಾಯಿನ ಇಲ್ಲೇ ಒಡೆದು ಮನೆಗೆ ತಗೊಂಡೋಗ್ತೀವಿ.
ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಕೃಪೆ ಸದಾ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.